ಗೈಸ್ ವೆಲ್ಕಮ್ ಟು ಕುಶಲಾಗ್. ಬೆಳಿಗ್ಗೆ ಎದ್ದು ಟಿಫನ್ ಮಾಡಿ ಸೀದಾ ಹೋಗಿದ್ದು. ಹೋಗಕ್ಕಾರೆ ಬ್ಯೂಟಿಫುಲ್ ಫ್ಲವರ್ ಕಾಣಿಸಿದ್ವು. ಹಂಗೆ ನಿಂದೇಳಿ ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೋಗ್ತಾ ಇದ್ದೆ. ಸೀದಾ ನಡ್ಕೊಂಡು ಹೋಗಕ್ಕಾರೆ ಪಾಗಡಕ್ಕೆ ಹೋಗೋಣ ಅಂತೇಳಿ ಬಸ್ ಹತ್ಬಿಟ್ಟೆ. ಫುಲ್ ಜನ ಆಗಿದ್ದು ಗುರು. ಹಂಗೇನು ಸಿ ಕ್ಯಾಮೆರಾ ಗುರು ಬಸ್ಸಲ್ಲಿ ಹಾಕಿದ್ದಾರೆ. ಹಾಡು ಕೇಳ್ಕೊಂಡು ಸೀದಾ ಬಂದಿದ್ದು. ಪಾಗಡ ಬಸ್ ಸ್ಟ್ಯಾಂಡ್ ಬಂತು ಗುರು. ಹಂಗೆ ಸೀದಾ ಹೋಗಿದ್ದು. BSNL ಆಫೀಸ್ ಬಂತು. ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸೋಣ ಅಂತೇಳಿ ನಂಬರು. ಸೀದಾ ಹೋಗಕ್ಕಾರೆ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣ್ತು. ಹಂಗೆ ಒಳಗಡೆ ದೇವ್ರೆ ಎಲ್ಲ ಒಳ್ಳೇದಾಗ್ಲಿ ಅಂತ ಬೆಡ್ಸಿಂಗ್ ತಗೊಂಡು ಸ್ವಾಮೀಜಿಂಗ್ ಕೇಳಿದ. ಸ್ವಾಮೀಜಿ ಎಷ್ಟು ವರ್ಷ ಆಯ್ತು ಓಪನ್ ಆಗಿ, ಏನ್ ಕತೆ ಮಣಿಕಂಠ ಅಂತ ಅರ್ಚಕರು. ಓಂ ಇದು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಇದು ಪಾವಗಡದಲ್ಲಿ ದಕ್ಷಿಣಾಮುಖ ಆಂಜನೇಯ ಸ್ವಾಮಿ ನಿರ್ದೇಶನ ಹಳೆ ಗುಡಿ. ಇದು 400 ವರ್ಷದ ವಿಗ್ರಹ ಇದೆ. ಕೆಳಗಡೆ ಮೂಲ ವಿಗ್ರಹ, ಇದರ ಮೇಲೆ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಇದೆ. ಆ ಕಡೆ ರಾಧಾಕೃಷ್ಣ ಇದೆ. ಈ ಕಡೆ ಪಂಚಮುಖಿ ಆಂಜನೇಯ ಇದೆ. ಷಣ್ಮಾತ್ಮಗು ದೇವಸ್ಥಾನದವರು ಹ್ಯಾಂಡವರ್ ತಗೊಂಡು ದೇವಸ್ಥಾನವನ್ನು ರಿಆಲ್ಟ್ರೇಷನ್ ಮಾಡಿ 9 ವರ್ಷ ಆಯ್ತು. ಇದು ದೇವರ ಮೂಲ ವಿಗ್ರಹ ಕಾಣಿಸೋದು ದೊಡ್ಡದು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ. ದಿನ ಪಂಚಾಮೃತ ಅಭಿಷೇಕ, ಬೆಳಿಗ್ಗೆ ಅಭಿಷೇಕ 7:30 ಅಭಿಷೇಕ ಸ್ಟಾರ್ಟ್ ಆಗುತ್ತೆ. 8:30 ಮಹಾಮಂಗಳಾರತಿ ಆಗುತ್ತೆ. ರಾತ್ರಿ ಸಂಜೆ 5 ಗಂಟೆ ದೇವಸ್ಥಾನ ತಿರ್ಗಾ ಓಪನ್ ಆಗುತ್ತೆ. ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಶನಿವಾರ ಸಂಜೆ ಪ್ರಸಾದ ವಿಗ್ರಹ. ಇದು ಪ್ರಸನ್ನ ಆಂಜನೇಯ ಸ್ವಾಮಿ ದಕ್ಷಿಣಾಮುಖ. ಷಣ್ಮಾತ್ಮ ನೋಡ್ಕೊಂಡು ಇಲ್ಲಿ ಬಂದ್ರೆ ಕಷ್ಟಗಳು ದೋಷಗಳು ಎಲ್ಲ ಪರಿಹಾರ. ಸೀದಾ ನಡ್ಕೊಂಡು ಹೋಗ್ತಾರೆ. ಹೋಳಿಗೆ ಹೆಂಗೆ ಕಾಣಿಸ್ತು ತೊಡ್ತಾ ಇದ್ರು. ಬಿಸಿ ಬಿಸಿ ಹೋಳಿಗೆ ಮಾಡ್ತಾ ಇದ್ರು. ಹೋಳಿಗೆ ನಮ್ಮಲ್ಲಿ ಹೋಳಿಗೆ, ನಿಪ್ಪಟ್ಟು, ಚಟ್ನಿ, ಕಡುಬು, ಕರ್ಜಿಕಾಯಿ, ಕಜ್ಜಾಯ ಎಲ್ಲ ಐಟಮು ಸಿಹಿ ತಿಂಡಿಗಳು ಸಿಗುತ್ತವೆ, ದೊರೆಯುತ್ತವೆ. ಬಾಪೂಜಿ ಸ್ಕೂಲ್ ಹತ್ತಿರ, ಆಂಜನೇಯ ಸ್ವಾಮಿ ಬೀದಿ, ಪಾವಗಡ. ಸೀದಾ ಹೋಗಿದ್ದು ಸಾಯಿರಾಮ್ ಕ್ಯಾಂಟೀನ್ಗೆ ಹೋದೆ. ಮಸಾಲೆ ದೋಸೆ ಹೋದ್ರು. ಬಿಸಿ ಬಿಸಿ ಮಸಾಲೆ ದೋಸೆ ನಾನು ತಗೊಂಡ್ತೀನಿ. ಸೀದಾ ಹೋಗಿದ್ದು ವಿಜಯ್ ಮಾರ್ಟ್ ಅಂತ ಹೋದೆ. ಒಳಗಡೆ ಎಲ್ಲ ಹೋಗ್ಬಿಟ್ಟು ಟೊಮೆಟೊ ಸಾಸ್ ಬೇಕಾಗಿತ್ತು ತಗೊಂಡ್ಬಿಟ್ಟು ಸೀದಾ ನಮ್ಮೂರ್ ಬಸ್ ಇದ್ದು ಗುರು. ಫುಲ್ ಜನ ಇದ್ರು. ಹಂಗೆ ಎತ್ಕೊಂಡ್ಬಿಟ್ಟು ನಮ್ಮೂರಿಗೆ ಬಂದೆ ಗುರು.